ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಇರುವ 51 ಸಮುದಾಯಗಳು ಮತ್ತು ಪರಿಶಿಷ್ಟ ಪಂಗಡದಲ್ಲಿರುವ 23 ಅಲೆಮಾರಿ ಸಮುದಾಯಗಳು, ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳು ಅಂತ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 2016ರಲ್ಲಿ ಒಂದು ಕೋಶ ಹುಟ್ಟಾಕ್ತಾರೆ. ತದನಂತರ ಅದು 2023ರಲ್ಲಿ ಒಂದು ನಿಗಮವಾಗಿ ಪರಿವರ್ತನೆ ಆಗುತ್ತೆ. ಆದರೂ ಕೂಡ ಈ ಸಮುದಾಯಗಳಿಗೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ಈ ಸರ್ಕಾರದ ಮೀಸಲಾತಿಯ ಸವಲತ್ತುಗಳು ತಲುಪ್ತಾ ಇಲ್ಲ. ಆ ಕಾರಣದಿಂದ ನಾವೆಲ್ಲ ಸೇರಿಕೊಂಡು ಒಂದು ಸಂಘಟನೆಯನ್ನು ಹುಟ್ಟಾಕಿ SC/ST ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಂಘಟನೆಗಳ ಒಕ್ಕೂಟ ಅಂತ ಹೇಳಿ ಒಂದು ಒಕ್ಕೂಟದ ಮುಖಾಂತರ ನಾವು ರಾಜ್ಯದಲ್ಲಿರೋ ಎಲ್ಲ ಸಂಘಟನೆಗಳು ಒಂದು ವೇದಿಕೆಗೆ ತರ ಒಂದು ಪ್ರಯತ್ನವನ್ನು ಪಟ್ಟು ಈ ಜನಗಳ ಅಹವಾಲುಗಳು ಏನಿದೆ ಇದನ್ನು ಸರ್ಕಾರಕ್ಕೆ ತಲುಪಿಸೋದಕ್ಕೋಸ್ಕರ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಈ ಎಲ್ಲ ಅಲೆಮಾರಿ ಸಮುದಾಯಗಳ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಇದೇ ಮಾರ್ಚ್ 15ನೇ ತಾರೀಕು ಅಂಬೇಡ್ಕರ್ ಭವನ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಕ್ಕೋಸ್ಕರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಾದ ಶ್ರೀ ಮಹದೇವಪ್ಪನವರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಇತರ ಮಂತ್ರಿಗಳು, ಇಲ್ಲಿ ಸ್ಥಳೀಯ ಮಂತ್ರಿಗಳಾದ ನಾಗೇಂದ್ರರವರು, ST ಮಂತ್ರಿಗಳಾದ ನಾಗೇಂದ್ರ ಅವರು, ಈ ಎಲ್ಲರನ್ನೂ ಆಹ್ವಾನ ಮಾಡಿದ್ವಿ. ಎಲ್ಲರೂ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಈ ಅಲೆಮಾರಿ ಸಮುದಾಯಗಳ ಅಹವಾಲುಗಳು ಏನಿದೆ ಅದನ್ನೆಲ್ಲ ಕೇಳಿ ಒಂದು ಪರಿಹಾರ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮತ್ತು ಇತ್ತೀಚೆಗೆ ನಡೆದ ಒಂದು ಪ್ರೀ ಬಜೆಟ್ ಮೀಟಿಂಗಲ್ಲೂ ಕೂಡ ನಾವು ಬಜೆಟ್ಗೋಸ್ಕರ ಇನ್ನೂ ಹೆಚ್ಚಿನ ಒಂದು ಅನುದಾನವನ್ನು ಈ ಸಮುದಾಯಗಳಿಗೆ ಕೊಡಬೇಕು, ನಿಗಮಕ್ಕೆ ಕೊಡಬೇಕು ಅಂತ ಸರ್ಕಾರದ ಮೇಲೆ ಒಂದು ಒತ್ತಡ ಹಾಕಿದ್ವಿ. ಅದ್ರ ಬಗ್ಗೆನೂ ಒಂದು ದೃಢವಾದ ನಿರ್ಧಾರ ತಗೊಳ್ತೀನಿ ಅಂತ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದರು. ಬಟ್ ಇವತ್ತಿನ ತನಕ ಅದ್ರ ಬಗ್ಗೆ ಏನೂ ಒಂದು ತೀರ್ಮಾನ ಆಗಿಲ್ಲ. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ನಮ್ಮ ಈ ಅಲೆಮಾರಿ ಸಮುದಾಯಗಳು ಒಗ್ಗಟ್ಟಾಗಿವೆ, ಇವೆಲ್ಲ ಒಂದು ವೇದಿಕೆಗೆ ಬಂದಿವೆ ಮತ್ತು ನಮ್ಮಗಳ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೋಸ್ಕರ ಆಗಲಿ ಮತ್ತು ಸರ್ಕಾರದ ಮೇಲೆ ಒಂದಷ್ಟು ಒತ್ತಡವನ್ನು ಏರ್ಲಿಕ್ಕಾಗಿ ಅನುದಾನಗಳು ಹೆಚ್ಚಿಗೆ ಮಾಡೋದಕ್ಕಾಗ್ಬೋದು ಅಥವಾ ನಮ್ಮ ಜನಗಳ ಸಮಸ್ಯೆಗಳು ಮನೆಗಳದು ಒಂದು ದೊಡ್ಡ ಸಮಸ್ಯೆ ಇದೆ ಈ ಜನಗಳದು. ಮತ್ತು ಮುಂಚೆ 2016ರಲ್ಲಿ ಯಾವ ರೀತಿ ಒಂದು ಸ್ಕೀಮ್ಗಳಿತ್ತು ಆ ಸ್ಕೀಮ್ಗಳೆಲ್ಲ ನಿಂತೋಗಿದೆ. ತದನಂತರ ಅದನ್ನೆಲ್ಲ ಮತ್ತು ಮರು ಕಲ್ಪನೆ ಮಾಡಬೇಕು ಅನ್ನೋ ಒಂದು ಒತ್ತಡ ತರೋದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಇವೆಲ್ಲ ಮುಂದಿಡಬೇಕು ಅಂತಿದ್ದೀವಿ. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಬಜೆಟಲ್ಲಿ 40 ಕೋಟಿ ಮೀಸಲಿಟ್ಟಿದ್ದಾರೆ. ಆ 40 ಕೋಟಿಲಿ 32 ಕೋಟಿ ಕಚೇರಿ ಸ್ಥಾಪನೆ ಮತ್ತು ಸಂಬಳ, ಸಾರಿಗೆ ಇತರೆ ಖರ್ಚುಗಳಿಗೆ ಕಳೆದೋಗಿ ಈ ಡೆವಲಪ್ಮೆಂಟ್ ಸ್ಕೀಮ್ಗಳಿಗೆ ಕೇವಲ 8 ಕೋಟಿ ಮಾತ್ರ ಉಳಿದಿದೆ ಅಂತ ನಮ್ಮ ಮಾಹಿತಿ ಇದೆ. ಈ ಬಜೆಟಲ್ಲಿ ಇನ್ನೂ ಘೋಷಣೆ ಮಾಡಿಲ್ಲ ಸರ್. ಈ ಬಜೆಟಲ್ಲಿ ಎಲ್ಲ ನಿಗಮ ಮಂಡಳಿಗಳಿಗೆ 1700 ಕೋಟಿ ಮೀಸಲಾಗಿಟ್ಟಿದ್ದೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳು ಬಲಗೈ ಸಂಬಂಧಿತ ಜಾತಿಗಳಿಗೆ 500 ಕೋಟಿ, ಎಡಗೈ ಸಂಬಂಧಿತ ಜಾತಿಗಳಿಗೆ 1000 ಕೋಟಿಯನ್ನು ನಾವು ಮೀಸಲಾಗಿಡ್ತೀವಿ ಅಂತ ಯಾವುದೋ ಒಂದು ಮಾಧ್ಯಮದ ಹೇಳಿಕೆ ಕೇಳಿದ್ದೀವಿ. ಇನ್ನು ಉಳಿಕೆ 250 ಕೋಟಿಗಳು ಇನ್ನು ಬೇರೆ ಜಾತಿ ನಿಗಮಗಳಿಗೆ ಕೊಡ್ತಾರೆ ಅಂತಾರೆ. ಆದರೆ ಇದೊಂದು ಜಾತಿ ನಿಗಮ ಅಲ್ಲ. ಈ 74 ಸಮುದಾಯಗಳ ನಿಗಮ ಏನಿದೆ ಇದೊಂದು ವರ್ಗ. ಅಲೆಮಾರಿ ಅನ್ನೋದು ಒಂದು ವರ್ಗ, ಒಂದು ಜಾತಿ ಅಲ್ಲ ಇದು. ಮತ್ತು ಇವ್ರಿಗೆ ಬ್ಯಾಕ್ಲಾಗ್ ಇದೆ. ಅತಿ ಹಿಂದುಳಿದ ಸಮುದಾಯಗಳು ಇವು, ಕಟ್ಟಕಡೆಯ ಸಮುದಾಯಗಳು ಸಮಾಜದಲ್ಲಿ. ಆ ಕಾರಣದಿಂದ ಇವರಿಗೆ ಅತಿ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಅನುದಾನವನ್ನು ಮೀಸಲಾಗಿಡಬೇಕು ಅಂತ ಸರ್ಕಾರದ ಮೇಲೆ ಒಂದು ಬೇಡಿಕೆ. ಸರ್ ಮೀಸಲಾತಿ ಒಳ ಮೀಸಲಾತಿ ಜಾರಿ ಆಗಿಲ್ವಲ್ಲ ಸರ್ ರಾಜ್ಯದಲ್ಲಿ? ಮುಂಚೆ ಇವಾಗ 3 to 7 ST ಇದಾಯಿತು, 50 to 70 ಇದಾಯಿತು. 17ನಲ್ಲಿ ನಿಮ್ಗೆ ಎಷ್ಟಿದೆ ಸರ್? ಹಂಗಲ್ಲ, ಒಳ ಮೀಸಲಾತಿ ಜಾರಿಯಾಗಿಲ್ಲ. ಆ ಕಾರಣದಿಂದ ಈ ಸಬ್ ಕ್ಲಾಸಿಫಿಕೇಶನ್ ಆಗಿಲ್ಲ ಸರ್. SC 17% ಏನಿದೆ ಅದು ಹಂಗೆ ಇದೆ. 17% ಹೆಚ್ಚಳಿಕೆ ಕೂಡ ಅದನ್ನ ಶಿಫಾರಸ್ ಮಾಡಿದ್ದಾರೆ ಹೊರತು ಅದಿನ್ನೂ ಅಪ್ರೂವ್ ಆಗಿಲ್ಲ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿದೆ ಕಳೆದ ಸರ್ಕಾರ, ಅದು ಇಂಪ್ಲಿಮೆಂಟ್ ಆಗಿಲ್ಲ ಸರ್. 15% ಅಲ್ಲಿ ನಮಗೆ ಒಂದು ಪರ್ಸೆಂಟೇಜ್ ಅಂತ ಫಿಕ್ಸ್ ಮಾಡಕ್ಕೆ ಸಾಧ್ಯ ಇಲ್ಲ ಸರ್. ಇವತ್ತಿನ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ, ಇನ್ನೂ ತೀರ್ಮಾನ ಆಗಿಲ್ಲ. ಅದು ಒಂದು 7 ಬೆಂಚ್ ಜಡ್ಜ್ದು ಹಿಯರಿಂಗ್ ಆಗಿದೆ, ಬಟ್ ಜಡ್ಜ್ಮೆಂಟ್ ಇನ್ನೂ ಬಂದಿಲ್ಲ. ಆ ಜಡ್ಜ್ಮೆಂಟ್ ಆದಮೇಲೆ ಅದೇನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಬಟ್ ಒಳ ಮೀಸಲಾತಿ ಇನ್ನೂ ಆಗಿಲ್ಲ.
ದೇಶದಲ್ಲಿ. ಸರ್ ನಿಮ್ಮದು ಸರ್ ಪಾಪ್ಯುಲೇಷನ್ ಅಧಿಕೃತವಾಗಿ SC ಅಲೆಮಾರಿ ಪರಿಶಿಷ್ಟ ಜಾತಿಯಲ್ಲಿರೋ ಅಲೆಮಾರಿಗಳು ಸುಮಾರು ಒಂದು 6.5 ಲಕ್ಷ ಅಧಿಕೃತವಾಗಿ 2011ನೇ ಸೆನ್ಸಸ್ ಪ್ರಕಾರ. ST ಅಲೆಮಾರಿಗಳು ಬಂದು ಸುಮಾರು ಒಂದು 3 ಲಕ್ಷ, ಟೋಟಲ್ ಒಂದು 9.5 ಲಕ್ಷ ಜನಸಂಖ್ಯೆ ಸರ್ ರಾಜ್ಯದಲ್ಲಿ. ಜನಸಂಖ್ಯೆಗೆ ಅನುಗುಣವಾಗಿ ಏನಾದರೂ ಒಂದು ಕೊಟ್ಟರು ಒಂದು 10% ಅನುದಾನವನ್ನು ಮೀಸಲಾಗಿಡಬೇಕಾಗುತ್ತೆ ಈ ಜನಕ್ಕೆ. ನಾವು ಕೇಳ್ತಾ ಇದ್ದೀವಿ ಸರ್. ಸರ್ ನಾವು 200 ಕೋಟಿ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಕೊಡಿ. ಸರ್ ಲಾಸ್ಟ್ ಕಳೆದ ಬಜೆಟಲ್ಲಿ 40 ಕೋಟಿ ಸರ್. ನಾವು 200 ಕೋಟಿ ಡೆವಲಪ್ಮೆಂಟ್ ವರ್ಕ್ಸ್ಗೆ, 200 ಕೋಟಿ ವಿಶೇಷ ಅನುದಾನ ವಸತಿಗಳು ಕಲ್ಪಿಸ್ಕೊಡೋಕ್ಕೋಸ್ಕರ 200 ಕೋಟಿ ಹೌಸಿಂಗ್ ಡಿಪಾರ್ಟ್ಮೆಂಟ್ಗೆ ವಿಶೇಷ ಅನುದಾನ ಕೊಡಿ ಅಂತ ಕೇಳಿದ್ವಿ ಸರ್. ನಮ್ಮ ಬೇಡಿಕೆ ಬಂದು 400 ಕೋಟಿ ಕೊಟ್ಟರೆ ಈ ಜನಕ್ಕೆ. ಮತ್ತೆ ಕಳೆದ ಚುನಾವಣೆಗೆ ಮುಂಚೆ ಇದೇ ಕಾಂಗ್ರೆಸ್ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಅಲೆಮಾರಿ ಸಮುದಾಯಗಳಿಗೆ 1,000 ಕೋಟಿ 5 ವರ್ಷದಲ್ಲಿ ಮೀಸಲಾಗಿಡ್ತೀವಿ ಅಂತ ಅವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. ವರ್ಷಕ್ಕೆ 200 ಕೋಟಿ ಅಂತ ಕೊಡ್ತೀವಿ ಅಂತ. ನಮ್ಮ ಅಂದಾಜು ಸುಮಾರು ಒಂದು 5,000 ಜನ ಸೇರಿಸಬೇಕು ಅನ್ನೋದು. ಏನು ತಿಳಿಸಿದ್ರಲ್ಲ ಆ ವಿಚಾರವಾದ ಪೂರಕವಾಗಿ ಈ ನಮ್ಮ ಮೊದಲಿಗೆ ತಮ್ಮ ಬಳ್ಳಾರಿ ಜಿಲ್ಲೆಯ ಪತ್ರಿಕಾ ಮಾಧ್ಯಮದವರು ಏನು ಮಿತ್ರರಿದ್ದೀರಾ ಅವ್ರಿಗೆಲ್ಲ ನಾನು ಧನ್ಯವಾದ ಸೂಚಿಸೋಕೆ ಇದು ಮಾಡ್ತೀನಿ. ಯಾಕೆಂದರೆ ನಾವು ಬೆಂಗಳೂರಿಂದ ಬೆಳಗಾವಿವರೆಗೂ ಪಾದಯಾತ್ರೆ ಮಾಡಿದ್ದು. ನಮ್ಮದೊಂದು ಬೇಡಿಕೆ ಏನಂದರೆ ನಮ್ಮದೊಂದು ಆಯೋಗ ರಚನೆ ಆಗಬೇಕು ಅಂತ. ಆ ಆಯೋಗ ರಚನೆ ಆಗಬೇಕು ಅಂತಂದರೆ ಯಾಕೆ ಆಯೋಗ ರಚನೆ ಆಗಬೇಕಾಗಿತ್ತು ಅಂತಂದರೆ ನಮ್ಮದು ಪರ್ಯಾಯ ಪದಗಳದ್ದು ಗೊಂದಲ ಇದ್ದಾವೆ ಜಾತಿ ಪ್ರಮಾಣ ಪತ್ರಗಳಲ್ಲಿ. ಇವಾಗ ಮೀಸಲಾತಿ ಬಗ್ಗೆ ನಮ್ಮ ಮಿತ್ರರು ಕೇಳಿದ್ರು ಏನಿದೆ, ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಈಗ OBCಯಲ್ಲಿ 46 ಜಾತಿಗಳಿದ್ದಾವೆ, SC STಯಲ್ಲಿ 74 ಜಾತಿಗಳಿದ್ದಾವೆ. ಆ ಎರಡೂ ಜಾತಿಗಳು OBCಯಲ್ಲಿರೋದು ಎರಡೂ ಒಂದೇ ಆಗಿದೆ. ಮತ್ತು ನಾವೇನಾದರೂ ಮೀಸಲಾತಿ ಬಗ್ಗೆ ಒಂದು ಗೌರ್ಮೆಂಟ್ ಜಾಬ್ ತೊಗೊಬೇಕು, ಒಂದು ರಾಜಕೀಯವಾಗಿ ಎಲ್ಲರೂ ನಿಂತ್ಕೊಬೇಕು, ಎಲೆಕ್ಷನ್ ನಿಂತ್ಕೊಬೇಕು, ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಬೇಕು ಅಂತಂದ್ರೂ ಆತಂಕ ಪಡುವಂಥ ಪರಿಸ್ಥಿತಿಲಿದೆ. ಯಾಕೆಂದರೆ ಉದಾಹರಣೆಗೆ ಚನ್ನದಾಸರು, ದೊಂಬಿದಾಸರು, ಮತ್ತು ನಮ್ಮ ಸಿಳ್ಳೆಕ್ಯಾತ, ಕಿಳ್ಳೆಕ್ಯಾತ ಮತ್ತು ಇನ್ನೂ ಬೇರೆ ಬೇರೆ ಸಮುದಾಯಗಳದ್ದು ಇದೇ ಥರ ಪರ್ಯಾಯ ಪದಗಳದ್ದು ಸಮಸ್ಯೆ ಇರೋದ್ರಿಂದ ರಾಜಕೀಯವಾಗಿ ನಮ್ಮನ್ನು ಗುರುತಿಸೋದಕ್ಕಾಗ್ತಾಯಿಲ್ಲ. ಮತ್ತು ಯಾವುದಾದ್ರು ಒಂದು ಗೌರ್ಮೆಂಟ್ ಜಾಬ್ ಶೈಕ್ಷಣಿಕವಾಗಿ ಏನಾದರೂ ಒಂದು ಹೈಯರ್ ಪೋಸ್ಟ್ ತೊಗೊಳ್ಬೇಕು, ಒಂದು ಒಳ್ಳೆ ಡಾಕ್ಟ್ರು ಇದು ಆಗಿದ್ದಾರೆ, ಒಂದು ಇಂಜಿನಿಯರ್ ಆಗಬೇಕು, ಇಲ್ಲ ಗೌರ್ಮೆಂಟಲ್ಲಿ ಏನಾದರೂ ಒಂದು ಜಾಬ್ ತೊಗೊಬೇಕು ಅಂತಂದರೆ ಈ ಜಾತಿ ಸಿಂಧುತ್ವ ಅಂತ ಮಾಡೋಕ್ಕೆ ಬಂದಾಗ ಈ ಸಮಸ್ಯೆಗಳು ಎದುರಾದಾಗ ಅವರು ಎಷ್ಟು ಓದಿದ್ರೂ ಮತ್ತೆ ಕೂಲಿ ಕೆಲಸಕ್ಕೆ ಬರೋವಂಥ ಪರಿಸ್ಥಿತಿಗಳು ಬಂದು ಕುಡಿಯೋದ ಚಟ ಕಲ್ತ್ಕೊಂಡು ಆತಂಕದಲ್ಲಿ ಅಂದರೆ ಒಂದು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಕೆಲಸದಕ್ಕೆ. ಅದಾದ ನಂತರ ಈ ಒಂದು ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಒಂದು ಸಮೀಕ್ಷೆ ಮಾಡಿ ಅಂತ ಅಂದ್ಬಿಟ್ಟು ಒಂದು ಆದೇಶ ಮಾಡಿದೆ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ. ತೆಲಂಗಾಣದಲ್ಲಿ ಆಲ್ರೆಡಿ ಆ ಸಮೀಕ್ಷೆ ನಡೀತಾ ಇದೆ. 2020 ಆಗಸ್ಟಲ್ಲಿ ಮಾಡಿದ್ದದು 2020ರಲ್ಲಿ ಆದೇಶ ಮಾಡಿರೋದು. ಅಲೆಮಾರಿಗಳ ಒಂದು ಸಮೀಕ್ಷೆ ಮಾಡಿ ಜನಸಂಖ್ಯೆವಾರು ಮತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಏನು ಪರಿಸ್ಥಿತಿ ಇದ್ದಾರೆ ಅಂತ ಅಂದ್ಬಿಟ್ಟು ಕೊಡಿ ಅಂತ ಇವತ್ತಿನವರೆಗೂ ಕರ್ನಾಟಕ ಸರ್ಕಾರ ಅದನ್ನು ಕೈಗೆತ್ಕೊಂಡಿಲ್ಲ. ಮತ್ತು ಈ ತೆಲಂಗಾಣ ಮತ್ತು ಕೇರಳ, ತಮಿಳುನಾಡಲ್ಲಿ ಎಲ್ಲ, ಮಹಾರಾಷ್ಟ್ರದಲ್ಲೆಲ್ಲ ಆಲ್ಮೋಸ್ಟ್ ಮುಗಿದು ರಿಪೋರ್ಟು ಕೊಟ್ಬಿಟ್ಟಿದ್ದಾರೆ. ಇನ್ನೂ ನಮ್ಮವ್ರದ್ದು ಕೈ ಎತ್ಕೊಂಡಿಲ್ಲ ಅಂತಂದರೆ ನಮ್ಮ ಅಲೆಮಾರಿಗಳ ಪರಿಸ್ಥಿತಿ ಯಾವ ಥರ ಇದೆ ಅಂತ ತಿಳ್ಕೊಬೇಕಾಗಿದೆ. ಈ ಒಂದು ಸಮಾವೇಶದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅಲೆಮಾರಿಗಳ ಬಗ್ಗೆ ಒಂದು ಪ್ರತ್ಯೇಕವಾದ ಒಂದು ಆಯೋಗ ಮಾಡಿ, ಆ ಮಾಡಿರೋ ಆಯೋಗನ ಸಮರ್ಪಕವಾಗಿ ಒಂದು ಒಳ್ಳೆ ಯಾರಾದರೂ ಇವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅಂತವರು ಆ ಥರ ಅನುಭವಸ್ಥರು ಮತ್ತು ಸಮಾಜದ ಬಗ್ಗೆ ಕಾಳಜಿ ಇರೋಂಥವ್ರನ್ನ ಒಂದು ಆಯೋಗದ ಅಧ್ಯಕ್ಷರನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಒಂದು ಬೇಡಿಕೆ ಇಟ್ಕೊಳ್ತಾ ಇದ್ದೀವಿ. ಅದನ್ನು ತಮ್ಮ ಮುಖಾಂತರ ತಿಳಿಸಿ ಈ ಪತ್ರಿಕೆ ಮುಖಾಂತರ ನಮ್ಮ ಅಲೆಮಾರಿಗಳ ಸಮಾವೇಶಕ್ಕೆ ಬಳ್ಳಾರಿ ಜಿಲ್ಲೆಯಾದ್ಯಂತ ಇರುವಂತಹ ಅಲೆಮಾರಿಗಳು ಬಂದು ಭಾಗವಹಿಸಬೇಕು ಅಂತ ಅಂದ್ಬಿಟ್ಟು ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.